ಚಂದ್ರಪ್ರಭಾ ಬಿಗ್ ಬಾಸ್ ಒಳಗಡೆ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ರ. ಡಾಕ್ ಸತೀಶ್ ಹೋದ ಮೇಲೆ ಮತ್ತಷ್ಟು ಸೈಲೆಂಟ್ ಆದ್ರ ಚಂದ್ರಪ್ರಭಾ. ಬಿಗ್ ಬಾಸ್ ಮನೆಯಲ್ಲಿ ಚಂದ್ರಪ್ರಭಾ ಕಾಮಿಡಿ ವರ್ಕೌಟ್ ಆಗ್ಲಿಲ್ವಾ? ಬಿಗ್ ಬಾಸ್ ಮನೆಯಿಂದ ಸೆಲ್ಫ್ ಎಲಿಮಿನೇಷನ್ ಆಗುವ ನಿರ್ಧಾರವನ್ನ ಚಂದ್ರಪ್ರಭಾ ತೆಗೆದುಕೊಂಡಿದ್ದೇಕೆ? ಮನೆಯಿಂದ ಹೊರ ಹೋಗಲು ಅಂತದ್ದೊಂದು ಕಾರಣವಾದ್ರೂ ಚಂದ್ರಪ್ರಭಾಗೆ ಇದ್ದಿದ್ದೇ. ಎಸ್ ವೀಕ್ಷಕರೇ, ನೀವು ಇವಾಗ ನೋಡ್ತಾ ಇರೋದು ನಿನ್ನೆ ಎಲಿಮಿನೇಟ್ ಆದಂತ ಬಿಗ್ ಬಾಸ್ 17ರ ರಿಯಾಲಿಟಿಯ ಕಂಟೆಸ್ಟೆಂಟ್ ಆಗಿರ್ತಕ್ಕಂಥ ಚಂದ್ರಪ್ರಭಾ. ಸಾಕಷ್ಟು ಕಾಮಿಡಿ ಶೋಗಳಲ್ಲಿ ಇವರು ತಮ್ಮ ವ್ಯಕ್ತಿತ್ವವನ್ನ ಏನ್ ಮಾಡಿದ್ರು ಅಂತಂದ್ರೆ ಜನರಿಗೆ ಅತ್ಯುತ್ತಮವಾಗಿ ನಗೆಗಡಲಲ್ಲಿ ತೇಲುವಂತೆ ಮಾಡಿದ್ರು. ಈ ಸತಿ ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟ್ ಇರತ್ತೆ ಬಿಗ್ ಬಾಸ್ ಅಲ್ಲಿ ಅಂತ ಕೂಡ ಏನ್ ಮಾಡಿದ್ರು ಬಿಗ್ ಬಾಸ್ ವೀಕ್ಷಕರು ಕಾಯ್ದು ಕುಳಿತಿದ್ರು. ಗಿಲ್ಲಿ ನಟ ಮತ್ತು ಚಂದ್ರಪ್ರಭಾ ಅವರ ಕಾಮಿಡಿ ಸಖತ್ ಎಲ್ಲೋ ಒಂದ್ ಕಡೆ ಕೆಮಿಸ್ಟ್ರಿಯನ್ನ ಕೂಡ ವರ್ಕೌಟ್ ಮಾಡ್ತಿತ್ತು. ಜೊತೆಗೆ ಬಿಗ್ ಬಾಸ್ ನಲ್ಲಿ ಜಂಟಿಯಾಗಿ ಬಂದಿರತಕ್ಕಂತ ಚಂದ್ರಪ್ರಭಾ ಮತ್ತು ಡಾಕ್ ಸತೀಶ್ ಕೆಲವೊಂದಿಷ್ಟು ವಾರಗಳು ಏನ್ ಮಾಡಿದ್ರು ಅಂತಂದ್ರೆ ಚೆನ್ನಾಗಿ ಆಟ ಆಡಿದ್ರು. ಜೊತೆಗೆ ಉತ್ತಮವಾದ ಸ್ನೇಹ ಕೂಡ ಅವರ ಜೊತೆಗೆ ಇತ್ತು. ಡಾಕ್ ಸತೀಶ್ ಹೋದ ಮೇಲೆ ಚಂದ್ರಪ್ರಭಾ ತೀರಾ ಮಂಕಾದ್ರ ಅಂತಕ್ಕಂಥ ಮಾತುಗಳು ಕೂಡ ಏನಾಗಿದ್ವು ಅಂತಂದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಕೊಟ್ಕೊಂಡಿದ್ವು. ಚಂದ್ರಪ್ರಭಾ ಮೂಲತವಾಗಿ ಬಂದಿದ್ದು ರಿಯಾಲಿಟಿ ಶೋಗಳಿಂದ ಅಲ್ಲ, ಕಾಮಿಡಿ ಶೋಗಳಿಂದ ಬಂದಿದ್ದು. ಕಾಮಿಡಿಯಿಂದ ಏನ್ ಮಾಡಿದ್ರು ಅಂತಂದ್ರೆ ಪ್ರತಿಯೊಬ್ಬ ಪ್ರೇಕ್ಷಕರನ್ನು ತನ್ನತ್ತ ಸೆಳೆದುಕೊಳ್ಳುವಂತ ಕೆಪಾಸಿಟಿ ಚಂದ್ರಪ್ರಭಾ ಅವರಿಗೆ ಇತ್ತು. ಎಲ್ಲೋ ಒಂದ್ ಕಡೆ ಈ ಕಾಮಿಡಿ ಬಿಗ್ ಬಾಸ್ ಒಂದು ಮನೆಯಲ್ಲಿ ವರ್ಕೌಟ್ ಆಗ್ಲಿಲ್ಲ. ಏಕೆ? ಕಾಮಿಡಿ ಅಂತ ಬಂದಾಗ ಗಿಲ್ಲಿ ಅಂತ ಸೂಕ್ತವಾಗಿ ಜನರು ಯಾಕೆ ಹೇಳ್ತಿದ್ದಾರೆ ಅಂತಂದ್ರೆ ಅಲ್ಲಿ ತುಂಬಾ ವರ್ಕೌಟ್ ಆಗ್ತಿರೋ ಕಾಮಿಡಿ ಅಂತಂದ್ರೆ ಗಿಲ್ಲಿದ್ ಮಾತ್ರ. ಕಮೆಂಟ್ಗಳಾಗ್ಲಿ, ಯಾವುದೇ ಕಂಟೆಂಟ್ಗಳಾಗ್ಲಿ, ಪ್ರತಿಯೊಬ್ಬರನ್ನು ಏನ್ ಮಾಡ್ತಿದ್ದಾನೆ ಅಂತಂದ್ರೆ ಗಿಲ್ಲಿ ನಗೆಗಡಲಲ್ಲಿ ತೀರಿಸಿದ್ದಾನೆ. ಎಲ್ಲೋ ಒಂದ್ ಕಡೆ ಅಲ್ಲಿ ಫೇಲ್ಯೂರ್ ಆದ್ರ ಚಂದ್ರಪ್ರಭಾ ಅನ್ನೋದು. ಇನ್ನೊಂದು, ಬಿಗ್ ಬಾಸ್ ಮನೆಯಿಂದ ಸೆಲ್ಫ್ ಎಲಿಮಿನೇಷನ್ ಯಾಕೆ ತೆಗೆದುಕೊಂಡ್ರು ಅಂತ. ಬಿಗ್ ಬಾಸ್ಗೆ ಹೋಗ್ಬೇಕು ಅಂತ ಸಾಕಷ್ಟು ಜನ ಏನಾಗ್ತಿರ್ತಾರೆ ಅಂತಂದ್ರೆ ಕಾತುರತೆಯಿಂದ ಕಾಯ್ತಿರ್ತಾರೆ. ನನಗ್ ಆಫರ್ ಬಂದಿದ್ಯಾ, ನಿನಗ್ ಆಫರ್ ಬಂದಿದ್ಯಾ ಅಂತ. ಇನ್ನು ಬಿಗ್ ಬಾಸ್ ಹೋಗ್ಬೇಕು ಅಂತಂದ್ರೂ ಕೂಡ ಸಾಕಷ್ಟು ಖರ್ಚು ವೆಚ್ಚಗಳನ್ನು ಕೂಡ ಬಿಗ್ ಬಾಸ್ ಮನೆಗೆ ಮಾಡ್ಕೊಂಡು ಹೋಗಿರ್ತಾರೆ. ಇಂಥದ್ದೇ ಬಟ್ಟೆ ಇರ್ಬೋದು, ಐಟಮ್ ಇರ್ಬೋದು. ಆದ್ರೆ ಕೆಲವೇ ದಿನಗಳಲ್ಲಿ ಚಂದ್ರಪ್ರಭಾ ಅವರು ಹೊರಗೆ ಬರುವಂತ ಕಂಟೆಸ್ಟೆಂಟ್ ಕೂಡ ಅಲ್ಲ. ಯಾಕೆಂದ್ರೆ ಉಳಿದವರು ಕೂಡ ಸಾಕಷ್ಟು ಜನ ಇದ್ರು. ಇವ್ರಿಗಿಂತ ಒಂದು ಕಡಿಮೆ ಆಟದಲ್ಲಿ ಭಾಗವಹಿಸಿದವರು ಬಿಗ್ ಬಾಸ್ ಮನೆಯಲ್ಲಿ ಇದ್ರೂ ಕೂಡ ಇಲ್ಲದೆ ಇರೋರ ತರ ಸಾಕಷ್ಟು ಜನರಿದ್ರು. ಎಲ್ಲ ಒಂದ್ ಕಡೆ ಸೆಲ್ಫ್ ಎಲಿಮಿನೇಷನ್ ತಮ್ಮನ್ನ ತಾವು ಮಾಡ್ಕೊಂಡು ತಪ್ಪು ಮಾಡಿದ್ರ ಅನ್ನೋದು. ಇನ್ನೊಂದು, ಸುದೀಪ್ ಸರ್ ಇವ್ರಿಗೆ ಒಂದಿಷ್ಟು ಮಾತುಕತೆ ಆಗತ್ತೆ ಕಾವ್ಯ ಮತ್ತೆ ಇವ್ರ ವಿಚಾರದಲ್ಲಿ. ಸೊ ಅದನ್ನ ಯಾಕೆ ತೀರಾ ಮನಸ್ಸಿಗೆ ತೆಗೆದುಕೊಂಡ್ರು ಅಂತ. ಆಟ ಅಂತ ಬಂದಾಗ ಏನ್ ಮಾಡ್ಬೇಕು ಅಂತಂದ್ರೆ ಅದನ್ನ ಸ್ಪರ್ಧೆಯಾಗಿ ತೆಗೆದುಕೊಳ್ಬೇಕು. ತಪ್ಪು ಅಂತ ಬಂದಾಗ ಅದನ್ನ ತಿದ್ದುಕೊಳ್ಳುವ ಪ್ರಯತ್ನವನ್ನ ಮಾಡ್ಬೇಕು. ಎಲ್ಲೂ ಒಂದ್ ಕಡೆ ಆ ತಪ್ಪು ಅಂತ ಹೇಳಿದಾಗ ಮನನೊಂದು ಏನ್ ಮಾಡಿದ್ರು ಈ ಡಿಸಿಷನ್ ತೆಗೆದುಕೊಂಡ್ರ ಅಂತ ಚಂದ್ರಪ್ರಭಾ ಅಭಿಮಾನಿಗಳಲ್ಲಿ ಪ್ರಶ್ನೆಯಾಗಿ ಮೂಡಿದೆ. ಇನ್ನು ಮನೆಯಿಂದ ಹೊರ ಹೋಗಲು ತಾವೇ ಸ್ವತಃ ನಿರ್ಧಾರ ಮಾಡಿದ್ರು. ನಾವು ಬಿಗ್ ಬಾಸ್ ವಿಟಿಗಳಲ್ಲಿ ನೋಡ್ತಿರ್ಬೋದು. ನಿನ್ನೆಯ ಒಂದು ವಿಟಿಗಳಲ್ಲಿ ತಾವೇ ಏನ್ ಮಾಡಿದ್ರು ಅಂತಂದ್ರೆ ಬಿಗ್ ಬಾಸ್ ಮನೆಯಿಂದ ಆಲ್ರೆಡಿ ಹೊರಗೆ ಹೋಗಿದ್ರು. ಜೊತೆಗೆ ಇದು ಇವರಿಗೆ ಸಮಂಜಸವಾಗಿರ್ಲಿಲ್ಲ, ಅಥವಾ ಈ ವ್ಯಕ್ತಿ ಈ ಸತಿ ಎಲಿಮಿನೇಟ್ ಆಗುವಂತ ಪರ್ಸನ್ ಅಲ್ಲ ಅಂತ ಸಾಕಷ್ಟು ಜನರ ಒಂದು ಅವರ ಅಭಿಮಾನಿಗಳು ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಬೇಸರದ ಸಂಗತಿಯನ್ನ ವ್ಯಕ್ತಪಡಿಸಿದ್ದಾರೆ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.